ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸುಸ್ವಾಗತ ಇನ್ಸ್ಪೈರ್ ಎ ಟು ಝೆಡ್ ಕನ್ನಡ ಚಾನಲ್ಗೆ ನಿಮ್ಗೆಲ್ಲರಿಗೂ. ಇವತ್ತು ನಾನು ಮಾತಾಡ್ತಿರೋಂಥ ವಿಷಯ ಒಂದು ಸೇವಿಂಗ್ ಸ್ಕೀಮ್ ಆಗಿದೆ. ಸೇವಿಂಗ್ಸ್ ಅಂದ್ರೆ ಲೈಫ್ ಟೈಮ್ ಸೇವ್ ಮಾಡೋದು ಯಾವ ರೀತಿ ಮತ್ತೆ ಇದರಿಂದ ಏನೇನು ಪ್ರಯೋಜನಗಳಿದೆ ಅನ್ನೋದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಿಮ್ಗೆಲ್ಲ ಗೊತ್ತೇ ಇದೆ, ನಮ್ಮ ಚಾನಲಲ್ಲಿ ತುಂಬಾ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಿದೀವಿ. ಲೈಕ್ ಜಾಬ್ ವಿಷಯ ಇರ್ಬೋದು, ಅಗ್ರಿಕಲ್ಚರ್ ವಿಷಯ ಇರ್ಬೋದು, ಸೇವಿಂಗ್ ಸ್ಕೀಮ್ಗಳು ಇರ್ಬೋದು, ಅಥವಾ ಇನ್ನು ಅನೇಕ ಮಾಹಿತಿಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇವತ್ತು ನಾನು ಮಾತಾಡ್ತಿರೋಂಥ ವಿಷಯ ಎಲ್ ಐ ಸಿ ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಇದ್ರದ್ದು ಬೆನಿಫಿಟ್ಸ್ ಅಂದ್ರೆ ಎಂಡೋರ್ಮೆಂಟ್ ಪ್ಲಾನ್ ಬಿಫೋರ್ ಆಫ್ಟರ್ ಅಂದ್ರೆ ಮೆಚುರಿಟಿ ಪ್ಲಾನ್ ಮುಗಿದ್ಮೇಲೆ ಯಾವ ರೀತಿ ಇರುತ್ತೆ, ಮೆಚುರಿಟಿಗಿಂತ ಮುಂಚೆ ನೀವು ಎಷ್ಟು ಅಮೌಂಟ್ ಕಟ್ತೀರಾ, ಇದು ಯಾವ ಏಜಲ್ಲಿ ಎಷ್ಟು ಕಟ್ಬೇಕು, ಮತ್ತೆ ಇದರಿಂದ ಎಷ್ಟು ಅಡ್ವಾಂಟೇಜ್ ಇದೆ, ಬೋನಸ್ ಯಾವ ರೀತಿ ಇರುತ್ತೆ, ಎಲ್ಲದನ್ನು ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ನೋಡಿ ಇದರ ಪ್ರಯೋಜನಗಳನ್ನ ಪಡ್ಕೊಳ್ಳಿ. ಹಾಗೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ನಾನು ಹೇಳಿದಾಗೆ ಇವತ್ತು LIC ಜೀವನ್ ಆನಂದ್ ಪ್ಲಾನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇದರಲ್ಲಿ ನಮ್ಮ ಮೇಯ್ನು ಡಬಲ್ ಬೆನಿಫಿಟ್ ಸಿಗುತ್ತೆ. ಏನೇನಂದರೆ, ಒಂದು ಎಂಡೋಮೆಂಟ್ ಪ್ಲ್ಯಾನು ಮತ್ತು ಹೋಲ್ ಲೈಫ್ ಪ್ಲ್ಯಾನ್ ಎರಡೂ ಸಹ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಎಂಡೋಮೆಂಟ್ ಪ್ಲ್ಯಾನ್ ಅಂದರೆ ನಾವು ಒನ್ಸ್ ಮೆಚುರಿಟಿ ಕಂಪ್ಲೀಟ್ ಆದಮೇಲೆ ನಮಗೆ ಅಮೌಂಟು ಬರುತ್ತೆ. ಫೈನಲ್ ಅಮೌಂಟ್ ಸೆಟಲ್ಮೆಂಟ್ ಆದಮೇಲೆ ನಮಗೆ ಮತ್ತು ಇನ್ಶೂರೆನ್ಸ್ ಕಂಪ್ನಿಗೆ ಯಾವುದೇ ರೀತಿಯಾದಂಥ ರಿಲೇಷನ್ಶಿಪ್ ಇರಲ್ಲ. ಹಾಗೂ ಹೋಲ್ ಲೈಫ್ ಪ್ಲ್ಯಾನ್ ಅಂದರೆ ನಮ್ಮ ಮೆಚುರಿಟಿ ಕಂಪ್ಲೀಟ್ ಆದಮೇಲೂ ಸಹ ಲೈಫ್ ಕವರೇಜ್ ಇರುತ್ತೆ. ಇನ್ ಬಿಟ್ವೀನು ಆ ಪಾಲಿಸಿ ಹೋಲ್ಡ್ರ್ ಏನಾದರೂ ಡೆತ್ ಆದರೆ ಅವರಿಗೆ ಸಮ್ ಅಶ್ಯೂರ್ಡ್ ಮತ್ತು ಏನು ಪ್ಲ್ಯಾನ್ಸಲ್ಲಿ ಏನೇನು ಡೀಟೇಲಾಗಿ ಕೊಟ್ಟಿರ್ತಾರಲ್ವ ಅದೆಲ್ಲ ಸಹ ನಮಗೆ ಸಿಗುತ್ತೆ. ಇದು ಎಂಡೋಮೆಂಟ್ ಪ್ಲ್ಯಾನ್ ಮತ್ತು ಹೋಲ್ ಲೈಫ್ ಪ್ಲ್ಯಾನ್ ಮಧ್ಯೆ ಇರುವಂತಹ ಡಿಫ್ರೆನ್ಸು. ಈಗ ನಾವು ಮಾತಾಡ್ತಾ ಇರೋ ಅಂಥದ್ದು ಜೀವನ್ ಆನಂದ್ ಪ್ಲ್ಯಾನು. ಇದರಲ್ಲಿ ನಿಮಗೆ ಎಂಡೋಮೆಂಟ್ ಪ್ಲ್ಯಾನ್ಸ್ ಮತ್ತು ಹೋಲ್ ಲೈಫ್ ಪ್ಲ್ಯಾನ್ ರಿಸ್ಕ್ ಕವರೇಜ್ ಸಹ ನಿಮಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಡಬಲ್ ಬೆನಿಫಿಟ್ ಇರೋಂಥ ಒಂದು ಪ್ಲ್ಯಾನ್ ಅಂತ ಸಹ ಹೇಳ್ತಾ ಇದ್ದೀವಿ. ನಮ್ಮ ಮೆಚುರಿಟಿ ಮುಗಿದ್ರೂ ಸಹ ಆ ವ್ಯಕ್ತಿಗೆ ಹೋಲ್ ಲೈಫ್ವರೆಗೂ ಸಹ ರಿಸ್ಕ್ ಕವರೇಜು ಇರುತ್ತೆ ಈ ಜೀವನಾನಂದ್ ಪ್ಲ್ಯಾನಲ್ಲಿ. ಇದು LICಯ 915 ಕಾಲಮಲ್ಲಿ ಬರುತ್ತೆ. ಯಾಕೆ ನಾವು ಈ ಜೀವನ್ ಆನಂದ್ ಪಾಲಿಸಿನೇ ಬೈ ಮಾಡಬೇಕು ಅಂತ ಹೇಳ್ತಾ ಹೋದರೆ, ಈಗ ಫುಲ್ ಪೇಮೆಂಟ್ ಅಟ್ ಮೆಚುರಿಟಿ ಅಂದರೆ ಸಮ್ ಅಶ್ಯೂರ್ಡ್ ಪ್ಲಸ್ ಬೋನಸ್ ಅಂತ ಏನು ಡಿಕ್ಲೇರ್ ಮಾಡಿರ್ತಾರಲ್ಲ ಅದು ಸಹ ಸೇರಿ ಫುಲ್ ಪೇಮೆಂಟು ನಮಗೆ ಮೆಚುರಿಟಿಲಿ ಸಿಗುತ್ತೆ. ರಿಸ್ಕ್ ಕವರೇಜ್ ಆಫ್ಟರ್ ಮೆಚುರಿಟಿ ಆದಮೇಲೂ ಸಹ ನಮಗೆ ರಿಸ್ಕ್ ಕವರೇಜ್ ಇರುತ್ತೆ ಈ ಪ್ಲ್ಯಾನಲ್ಲಿ. ಹೋಲ್ ಲೈಫ್ ರಿಸ್ಕ್ ಕವರೇಜ್ ಸಹ ಇದೆ ಈ ಪ್ಲ್ಯಾನಲ್ಲಿ. ನೆಕ್ಸ್ಟ್ ಬಂದು ಆಕ್ಸಿಡೆಂಟಲ್ ಕವರ್ ಅಪ್ ಟು 70 ಏಜ್, 70 ವರ್ಷದವರೆಗೂ ಸಹ ನಮಗೆ ಆಕ್ಸಿಡೆಂಟಲ್ ಕವರೇಜ್ ಸಹ ಈ ಪ್ಲ್ಯಾನಲ್ಲಿ ಇರುತ್ತೆ. ಲೋನು ಸಹ ನಾವು ತಗೋಬೋದು ನಮ್ಮ ಈ LIC ಜೀವನಾನಂದ್ ಪ್ಲ್ಯಾನಲ್ಲಿ. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಸಹ ಇದೆ ಇಲ್ಲಿ ಅಂಡರ್ ಸೆಕ್ಷನ್ 80C ನಾವು ಇನ್ಕಮ್ ಟ್ಯಾಕ್ಸ್ ಸಹ ನಾವು ಅಪ್ಲೈ ಮಾಡ್ಬೋದು. ಹಾಗೂ ನೆಕ್ಸ್ಟು ಇನ್ಕ್ಲೂಡ್ ಡಿಸಬಿಲಿಟಿ ಆ್ಯಂಡ್ ಕ್ರಿಟಿಕಲ್ ಇಲ್ನೆಸ್ ರೈಡರ್ಸ್, ನಾವು ಅಡಿಷನಲ್ ರೈಡರ್ಸ್ ಸಹ ನಾವು ತಗೋಬೋದು. ಇದಕ್ಕೆ ಇನ್ಕ್ಲೂಡ್ ಡಿಸಬಿಲಿಟಿ ಮತ್ತು ಕ್ರಿಟಿಕಲ್ ಇಲ್ನೆಸ್ದು ರೈಡರ್ಸ್ನ ಅಡಿಷನಲ್ ಮಾಡ್ಬೋದು. ಹಾಗೂ LICಲಿ 99.8% ಕ್ಲೈಮ್ ಸೆಟ್ಲ್ಮೆಂಟು, ಇದು ಹೈಯೆಸ್ಟ್ ಇನ್ ಇನ್ಶೂರೆನ್ಸ್ ಇಂಡಸ್ಟ್ರಿಲಿ ಹೈಯೆಸ್ಟ್ ಸಹ ಆಗಿದೆ. ಇನ್ನೊಂದು ದ ಮೋಸ್ಟ್ ಪಾಪ್ಯುಲರ್ ಪಾಲಿಸಿ ಇನ್ ಇಂಡಿಯಾ ಅಂದರೆ ಇವಾಗ ರೀಸೆಂಟಾಗಿ ನೋಡ್ತಾ ಹೋದರೆ ಮೋಸ್ಟ್ ಪಾಪ್ಯುಲರ್ ಪಾಲಿಸಿ LIC ಜೀವನಾನಂದ್ ಪ್ಲ್ಯಾನ್ ಆಗಿದೆ. ಹೈಯೆಸ್ಟ್ ಪಾಲಿಸಿ ಸೋಲ್ಡ್ ಇನ್ LIC. ಸೊ ಅದು ಅಲ್ಲದೆ LICಲೇ ನೋಡಿದ್ರೂ ಸಹ ನಮಗೆ ಹೈಯೆಸ್ಟ್ ಪಾಲಿಸಿ ಸೋಲ್ಡ್ ಆಗಿರೋದು ಇನ್ LIC ಹಿಸ್ಟ್ರಿಲಿ. ಈ ಎಲ್ಲ ಒಂದು ಕ್ರೈಟೀರಿಯಾ ನೋಡಿದ್ರೆ ನಾವು LIC ಜೀವನಾನಂದ್ ಪ್ಲ್ಯಾನ್ನ ತಗೋಬೋದು ಅಂತ ಡಿಸೈಡ್ ಮಾಡ್ಬೋದು. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿರುತ್ತೆ ನಮ್ಮ ಈ ಜೀವನಾನಂದ್ ಪ್ಲ್ಯಾನ್ನ ತಗೊಳ್ಳೋದಕ್ಕೆ? ಪ್ರೀಮಿಯಂ ಪೇಮೆಂಟ್ ಮೋಡು. ನಾವು ಈ ಎಲಿಜಿಬಿಲಿಟಿಲಿ ಮೇಯ್ನ್ ನೋಡಬೇಕು ಅಂದರೆ ಪ್ರೀಮಿಯಂ ಪೇಮೆಂಟ್ ಮೋಡಲ್ಲಿ ಇಯರ್ಲಿನಾರು ಕಟ್ಬೋದು, ಹಾಫ್ ಇಯರ್ಲಿ ಕಟ್ಬೋದು, ಕ್ವಾರ್ಟರ್ಲಿ ಕಟ್ಬೋದು, ಅಥವಾ ಮಂತ್ಲಿ ECS ಸಹ ನೀವು ಮಾಡಿಸ್ಬೋದು. ಅಂದರೆ ನಿಮ್ಮ ಕಾರ್ಡಲ್ಲಿ ಅಥವಾ ನಿಮ್ಮ ಬ್ಯಾಂಕಿಂದ ಸಹ ಡೈರೆಕ್ಟ್ ಡೆಬಿಟ್ ಆಗೋ ಥರ ಮಾಡ್ಬೋದು. ಟರ್ಮ್ಸು 15 ವರ್ಷದಿಂದ 30 ವರ್ಷದವರೆಗೂ ಇಲ್ಲಿ ನೀವು ತಗೋಬೋದು. 15 ವರ್ಷ ಮಿನಿಮಮ್ಮು, ಅದ್ರ ಮೇಲೆ 20, 25, 30, 35 ಎಷ್ಟಾದರೂ ಸಹ ನೀವು ತಗೋಬೋದು. ಮಿನಿಮಮ್ ಏಜ್ ಎಂಟ್ರಿ ಅಂದರೆ 18 ವರ್ಷ ನೀವು ಕಂಪ್ಲೀಟ್ ಆಗಿರಲೇಬೇಕು ಇಲ್ಲಿ ಎಂಟ್ರಿ ಆಗೋದಕ್ಕೆ. ಮ್ಯಾಕ್ಸಿಮಮ್ ಏಜು 50 ವರ್ಷದವರೆಗೂ ಅಥವಾ ನಿಯರೆಸ್ಟ್ ಬರ್ಡೇವರೆಗೂ ಸಹ ನೀವು ತಗೋಬೋದು. ಮ್ಯಾಕ್ಸಿಮಮ್
ಈ ಮೆಚುರಿಟಿ ಏಜ್ ಅಂದರೆ 75 ವರ್ಷಕ್ಕೆ ನಿಮಗೆ ಮೆಚುರಿಟಿ ಏಜ್ ಇರುತ್ತೆ, ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಕಟ್ ಆಫ್ ಇದೆ. ಮಿನಿಮಮ್ ಸಮ್ ಅಶ್ಯೂರ್ಡ್ ನೀವು ತಗೋಬೇಕಾಗಿರೋದು 1 ಲ್ಯಾಕ್ ನೀವು ತಗೊಳ್ಳೇಬೇಕಾಗುತ್ತೆ. ಬಟ್ ಮ್ಯಾಕ್ಸಿಮಮ್ ಸಮ್ ಅಶ್ಯೂರ್ಡು ದೇರ್ ಇಸ್ ನೋ ಲಿಮಿಟ್, ನಮ್ಗೆ ಯಾವುದೇ ರೀತಿಯಾದಂತಹ ಲಿಮಿಟ್ ಇಲ್ಲ. ಹಾಗೂ ಇದು ಡಿಪೆಂಡ್ ಅಪಾನ್ ನಿಮ್ಮ ಇನ್ಕಮ್ಮು. ಸೊ ನೀವು 5 ಲಕ್ಷನವರು ತಗೋಬೋದು, 10 ಲಕ್ಷನವರು ತಗೋಬೋದು, 20 ಲಕ್ಷನವರು ತಗೋಬೋದು, ಅಥವಾ 50 ಲಕ್ಷನವರು ತಗೋಬೋದು. ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಲಿಮಿಟ್ ಇಲ್ಲ. ಇದು ನಿಮ್ಮ LIC ಕಂಪ್ನಿ ಅಥವಾ ಏಜೆಂಟ್ ಯಾರು ನಿಮ್ಮ ಹತ್ರ ಮಾತಾಡ್ತಿರಲ್ಲ ಅವ್ರ ಹತ್ರ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನೀವು ಅದನ್ನು ನೀವು ಡಿಸೈಡ್ ಮಾಡ್ಬೋದು. ಸೊ ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಸೊ ಇವಾಗ ಒಂದು ಎಕ್ಸಾಂಪಲ್ಲು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ಲು 30 ವರ್ಷ ನನಗೆ ಒಬ್ಬ ವ್ಯಕ್ತಿಗೆ 30 ವರ್ಷದಲ್ಲಿ ತಗೊಳ್ತಾ ಇದ್ದಾರೆ ಒಬ್ಬರು. ಅವರು ಪಾಲಿಸಿ ಟರ್ಮ್ ಬಂದು 20 ವರ್ಷ ತಗೊಳ್ತಾರೆ. ಹಾಗೂ ಎಕ್ಸಾಂಪಲ್ಲು ಸಮ್ ಅಶ್ಯೂರ್ಡ್ ಬಂದು 5 ಲಕ್ಷ ತಗೊಳ್ತಾ ಇದ್ದಾರೆ. ಸೊ ಇವ್ರದ್ದೊಂದು ಅವರೇಜ್ ಇಯರ್ಲಿ ಪ್ರೀಮಿಯಮ್ಮು 28,175 ರೂಪಾಯಿ ಬರುತ್ತೆ. ಇದು ಎಲ್ಲ ಒಂದು ಮಿನಿಮಮ್ ಕ್ಯಾಲ್ಕುಲೇಷನ್ಸು. ದಿಸ್ ಇಸ್ ನಾಟ್ ಅಂದರೆ ಇದು ಒಂದು ರಫ್ ಎಸ್ಟಿಮೇಷನ್. ಇದು ನೀವು ಡೀಟೇಲಾಗಿ ಬೇಕು ಅಂದರೆ LIC ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ. ಎಂಟ್ರಿ ಏಜ್ ನೋಡಿ, ಎಂಟ್ರಿ ಏಜು 30 ವರ್ಷ, ಪಾಲಿಸಿ ಟರ್ಮ್ ಬಂದು 20 ವರ್ಷ. ಅಂದರೆ ಪಾಲಿಸಿ ಎಕ್ಸ್ಪೈರಿ ಆಗೋದು ನಿಮಗೆ 50ನೇ ವರ್ಷಕ್ಕಾಗುತ್ತೆ. ಸೊ ನಮ್ಮ ಲಮ್ಸಮ್ ಏನು ಅಮೌಂಟ್ ಬರುತ್ತೆ, ಸಮ್ ಅಶ್ಯೂರ್ಡು 5 ಲಕ್ಷ, ಬೋನಸ್ ಬಂದು 4,50,000. ಇದು ಡಿಪೆಂಡ್ಸ್ ಅಪಾನು LIC ಅವರು ಇಯರ್ಲಿ 1,000ಕ್ಕೆ ಇಷ್ಟು ಅಂತ ಬೋನಸ್ ಡಿಸೈಡ್ ಮಾಡ್ತಾರೆ. ಅದ್ರ ಮೇಲೆ ಇದೊಂದು ಎಕ್ಸಾಂಪಲ್ ಅಷ್ಟೇ. 4,50,000 ಜಾಸ್ತಿನೂ ಆಗ್ಬೋದು. ಮತ್ತು ಇದಲ್ದೇ ಒನ್ ಟೈಮ್ ನಿಮಗೆ 35,000 ರೂಪಾಯಿ ಬೋನಸ್ಸು ಸಹ ಕೊಡ್ತಾರೆ. ಇದು ನಿಮಗೆ 10-15 ವರ್ಷದ ಮೇಲೆ ತಗೊಳ್ಳೋ ಅಂಥವ್ರಿಗೆ ಸಿಗುತ್ತೆ. ಸೊ ನಮಗೆ ಟೋಟಲ್ ಅಮೌಂಟ್ ಬಂದು 9,85,000 ರೂಪಾಯಿ ಸಿಗುತ್ತೆ. ಸೊ ಇದಾದಮೇಲೆ 50 ವರ್ಷ ಆದಮೇಲೆ ಅಪ್ ಟು 100 ಇಯರ್ಸ್ವರೆಗೂ ರಿಸ್ಕ್ ಕವರೇಜ್ ಆಫ್ 5 ಲಕ್ಷ ನಮಗೆ ರಿಸ್ಕ್ ಕವರೇಜು ಇರುತ್ತೆ. ಆ 5 ಲಕ್ಷ ಯಾವುದು ಅಂದರೆ ಸಮ್ ಅಶ್ಯೂರ್ಡ್ ನಾವು ಎಷ್ಟು ತಗೊಂಡಿರ್ತೀವಿ ಅಷ್ಟು. ನೀವು 10 ಲಕ್ಷ ತಗೊಂಡ್ರೆ 10 ಲಕ್ಷ ಇರುತ್ತೆ, 20 ಲಕ್ಷ ತಗೊಂಡ್ರೆ 20 ಲಕ್ಷ ಪ್ರೀಮಿಯಂ ಪೇ ಮಾಡೋದು 5,63,500 ರೂಪಾಯಿ ಆಗಿರುತ್ತೆ. ಬಟ್ ನಮಗೆ ಟೋಟಲ್ 20 ವರ್ಷದಲ್ಲಿ ನಾವು ಟೋಟಲ್ ಪೇಮೆಂಟ್ ಪೇ ಮಾಡೋದು. ಸೊ ನೆಕ್ಸ್ಟ್ ಬಂದಾಗಿರುತ್ತೆ ಡೆತ್ ಬೆನಿಫಿಟ್. ಎಕ್ಸಾಂಪಲ್ ಇದನ್ನೇ ತಗೊಂಡ್ರೆ ನಾವು 30 ವರ್ಷದ ಏಜ್ 30 ವರ್ಷದವರು ತಗೊಂಡಿದ್ದಾರೆ. ಪಾಲಿಸಿ ಟರ್ಮ್ ಬಂದು 20 ವರ್ಷ, ಸಮ್ ಅಶ್ಯೂರ್ಡ್ 5 ಲಕ್ಷ ಹಾಗೂ ಇಯರ್ಲಿ ಪೇಮೆಂಟ್ ಬಂದು 28,175 ರೂಪಾಯಿ. ಎಂಟ್ರಿ ಏಜ್ 30 ವರ್ಷದಲ್ಲಿ, ಟೋಟಲ್ ಪಾಲಿಸಿ ಟರ್ಮ್ 20 ವರ್ಷ ಇದೆಯಲ್ವಾ. ಅಟ್ ದಿ ಏಜ್ ಯಾರಿಗಾದರೂ ಏನೋ ಪ್ರಾಬ್ಲಮ್ ಆಯಿತು, ನ್ಯಾಚುರಲ್ ಡೆತ್ ಆದರೆ ಸಮ್ ಅಶ್ಯೂರ್ಡ್ ಎಷ್ಟು ಕೊಡ್ತಾರೆ, 6,25,000 ಕೊಡ್ತಾರೆ. ಬೋನಸ್ ಬಂದು 2,47,500. ಸೊ ಟೋಟಲ್ ನಮಗೆ 8,72,500 ರೂಪಾಯಿ ನಮಗೆ ಸಿಗುತ್ತೆ. ಇದರಲ್ಲಿ ಇನ್ ಬಿಟ್ವೀನ್ ನಾವು ಟೋಟಲ್ ಪ್ರೀಮಿಯಂ ಎಷ್ಟು ಪೇ ಮಾಡಿರ್ತೀವಿ ಅಂದರೆ 2,81,750 ರೂಪಾಯಿ. ಇದು ಕ್ಯಾಲ್ಕುಲೇಟೆಡ್ 28,175 ರೂಪಾಯಿ ಇಯರ್ಲಿ ಅಂತ ಕನ್ಸಿಡರ್ ಮಾಡಿದಾಗ ಟೋಟಲಾಗಿ ನಾವು 2,81,750 ರೂಪಾಯಿನ ಪೇ ಮಾಡಿರ್ತೀವಿ. ಬಟ್ ನಮಗೆ ಟೋಟಲ್ ರಿಟರ್ನ್ಸ್ ಎಷ್ಟಿದೆ ಅಂದರೆ 8,72,500 ರೂಪಾಯಿ ರಿಟರ್ನ್ಸ್ ಇದೆ. ಇದು ಬಂದು ಡೆತ್ ಬೆನಿಫಿಟ್ಟು. ಇದು ಅನ್ಫಾರ್ಚುನೇಟ್ ಯಾರಿಗಾದರೂ ಈ ಥರ ಇನ್ ಬಿಟ್ವೀನ್ ಮಧ್ಯದಲ್ಲಿ ಆದರೆ ಇದು ಒಂದು ರಿಸ್ಕ್ ಕವರೇಜು ಈ ಜೀವನಾನಂದ್ ಪ್ಲ್ಯಾನಲ್ಲಿ ಇದೆ. ಸೊ ಈಗ ನೋಡಿ, ಇದು ಒಂದು ಅಡಿಷನಲ್ ಬೆನಿಫಿಟ್ ಅಂತಲೇ ಹೇಳ್ಬೋದು. ಈ ಕ್ಯಾಲ್ಕುಲೇಷನ್ಸ್ ಎಲ್ಲ ಡಿಪೆಂಡ್ಸ್ ಆನ್ LIC ಅವ್ರದ್ದು ಬೋನಸ್ಸು ಎಲ್ಲ ಸೇರಿ. ಇದು ಒಂದು ರಫ್ ಎಸ್ಟಿಮೇಷನ್ನು ಲಾಸ್ಟ್ ಇಯರ್ ಅಥವಾ ಲಾಸ್ಟ್ ಒಂದು ಇನ್ಫಾರ್ಮೇಷನ್ ಪ್ರಕಾರ ಇದು ಕ್ಯಾಲ್ಕುಲೇಟ್ ಮಾಡಲಾಗಿದೆ. ನೆಕ್ಸ್ಟ್ ಬಂದು ಡೆತ್ ಬೆನಿಫಿಟ್ ಆದಮೇಲೆ ಈ ನೆಕ್ಸ್ಟ್ ಬೆನಿಫಿಟ್ ಜೀವನಾನಂದ್ ಪ್ಲ್ಯಾನಲ್ಲಿ ಬಂದು ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್. ಅಂದರೆ ಇದು ರೈಡರ್, ಅಡಿಷನಲ್ ರೈಡರ್. ನೀವು ಸೇಮ್ ಎಕ್ಸಾಂಪಲ್ 30 ವರ್ಷಕ್ಕೆ ಪಾಲಿಸಿ ಟೈಮ್ 20 ಇಯರ್ಸ್ಗೆ ನಾನು ತಗೊಂಡ್ರೆ 5 ಲಕ್ಷ ಸಮ್ ಅಶ್ಯೂರ್ಡ್ ಮಾಡಿದ್ದೀನಿ. ಇಯರ್ಲಿ ಪ್ರೀಮಿಯಂ ನಿಮಗೆ ಸ್ವಲ್ಪ ಜಾಸ್ತಿ ಆಗುತ್ತೆ, 28,675 ಅಂತ ಇದೆ. ಸೊ ಇದು ಅಡಿಷನಲ್ ರೈಡರ್ ನೀವು ತಗೋಬೋದು. ಸೊ ಎಂಟ್ರಿ ಏಜು 13 ಅಂತ ಕನ್ಸಿಡರ್ ಮಾಡಿದ್ರೆ ಪಾಲಿಸಿ ಟರ್ಮ್ 20 ಇಯರ್ಸು. ಅಟ್ ದಿ ಏಜ್ 40ಲಿ ಆಕ್ಸಿಡೆಂಟಲ್ ಡೆತ್ ಏನಾದರೂ ಆಯಿತು ಅನ್ಫಾರ್ಚುನೇಟ್ಲಿ, ಆವಾಗ ನಮಗೆ ಸಮ್ ಅಶ್ಯೂರ್ಡ್ ಬಂದು 6,25,000, ಬೋನಸ್ 2,47,500. ಆಕ್ಸಿಡೆಂಟಲ್ ಡೆತ್ ಅಂತ ಇರೋದಕ್ಕೆ 5 ಲಕ್ಷ ರೂಪಾಯಿ ಸಮ್ ಅಶ್ಯೂರ್ಡನ್ನು ಅಡಿಷನಲ್ ಇದು ರೈಡರ್ ನೀವು ತಗೊಂಡಿರ್ತೀರಲ್ವ, ಇದು ಒಂದು ಅಡಿಷನಲ್ 5 ಲಕ್ಷ ಸೇರುತ್ತೆ. ಸೊ ಟೋಟಲ್ ನಿಮಗೆ 13,72,500 ರೂಪಾಯಿ ಯಾರು ನಾಮಿನಿ ಇರ್ತಾರಲ್ವ ಅವರಿಗೆ ಸಿಗುತ್ತೆ. ಸೊ ಈ ಕೇಸಲ್ಲಿ ಟೋಟಲ್ ಪ್ರೀಮಿಯಂ ಎಷ್ಟು ಪೇ ಮಾಡಿರ್ತೀರಾ ನೀವು,
2,86,750 ರೂಪಾಯಿನ ಪೇ ಮಾಡಿರ್ತೀರ. ಸೊ ಟೋಟಲ್ ರಿಟರ್ನ್ ನಿಮ್ಗೆ ಎಷ್ಟು ಸಿಗುತ್ತೆ? 13,72,500. ಇದು ಒಂದು ಅಡಿಷನಲ್ ರೈಡರು ಈ ಜೀವನಾನಂದ್ ಪ್ಲಾನಲ್ಲಿ ನೀವು ತಗೋಬೋದು. ನಿಮ್ಗೆ ಗೊತ್ತಿರ್ಬೋದು ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಕಾಸ್ಟ್ಲಿ ಅಂದರೆ ಒಂದು 300-400 ರುಪೀಸು ಹೆಚ್ಚಿಗೆ ನೀವು ಪ್ರೀಮಿಯಮ್ನ ಪೇ ಮಾಡ್ತೀರಾ. ಇದು ಒಂದು ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ಟು ನಿಮಗೆ ಜೀವನಾನಂದ್ ಪ್ಲ್ಯಾನಲ್ಲಿ ಸಿಗ್ತಾ ಹೋಗುತ್ತೆ. ಇದು ಇರೋದು ನಿಮ್ಮ ಮೆಚುರಿಟಿ ಈ ಏಜಲ್ಲಿ, ಅಂದರೆ ಮೆಚುರಿಟಿ ಯಾವುದೊಂದು ಪಾಲಿಸಿ ಟರ್ಮ್ ಇರುತ್ತಲ್ಲ 20 ಇಯರ್ಸು, ಅಷ್ಟರೊಳಗಡೆ ಈ ಥರ ಏನಾದ್ರು ಪ್ರಾಬ್ಲಮ್ ಆದರೆ ನಿಮಗೆ ಇದು ನಿಮ್ಮ ಬೆನಿಫಿಟ್ ಆಗಿ ಸಿಗುತ್ತೆ. ನೆಕ್ಸ್ಟ್ ಬಂದು ಆಕ್ಸಿಡೆಂಟಲ್ ಡಿಸೆಬಿಲಿಟಿ ಬೆನಿಫಿಟ್. ಇದು ಒಂದು ಅಡಿಷನಲ್ ರೈಡ್ರು. ಸೊ ಇದಕ್ಕೂ ನೀವು ಸ್ವಲ್ಪ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಅಟ್ ದಿ ಏಜ್ 30 ಇಯರ್ಸು, ಪಾಲಿಸಿ ಟರ್ಮ್ 20 ಇಯರ್ಸ್ ಮತ್ತು ಸಮ್ ಅಶ್ಯೂರ್ಡ್ 5 ಲಕ್ಷ ಅಂತ ಕನ್ಸಿಡರ್ ಮಾಡಿದ್ರೆ ಇಯರ್ಲಿ ಪ್ರೀಮಿಯಂ ಬಂದು 29,370 ಅಂತ. ಅಡಿಷನಲ್ ಸ್ವಲ್ಪ ಅಂದರೆ ಒಂದು 300-400 ರುಪೀಸ್ ಎಕ್ಸ್ಟ್ರಾ ಪೇ ಮಾಡ್ತಾ ಇದ್ದೀರಾ. ಇವಾಗ ಎಂಟ್ರಿ 30 ಇಯರ್ಸ್ ಅಂದರೆ ಪಾಲಿಸಿ ಟರ್ಮ್ 20 ಇಯರ್ಸಲ್ಲಿ ಫಾರ್ ಎಕ್ಸಾಂಪಲ್ಲು ಏಜ್ 40ಲಿ ಏನೋ ಪ್ರಾಬ್ಲಮ್ ಆಯಿತು, ಯಾವುದೋ ಒಂದು ಕ್ರಿಟಿಕಲ್ ಇಲ್ನೆಸ್ ಬಂತು ಅಂತ ಡಿಕ್ಲೇರ್ ಆದರೆ, ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಅಥವಾ ಬೇರೆ ಯಾವುದಾದ್ರು ಇಲ್ನೆಸ್ಸಿಂದ ನೀವು ಸಫರ್ ಮಾಡ್ತಿದ್ರೆ ಬೆಡ್ ರೆಸ್ಟ್ ಆದರೆ ನಿಮಗೆ 50,000 ಟು 10 ಇಯರ್ಸು. ಸೊ ನಿಮಗೆ 5 ಲಕ್ಷ ಬೆನಿಫಿಟ್ ಕೊಡ್ತಾರೆ. ಸೊ ಲಮ್ಸಮ್ ಅಮೌಂಟ್ ನಿಮಗೆ ಕೊನೆಗೆ ಮೆಚುರಿಟಿ ಆದಮೇಲೆ ನಿಮಗೆ ಸಮ್ ಅಶ್ಯೂರ್ಡ್ 5 ಲಕ್ಷ ಪ್ಲಸ್ ಬೋನಸ್ಸು ಪ್ಲಸ್ ಅಡಿಷನಲ್ ಬೋನಸ್ಸು ಟೋಟಲ್ ನಿಮಗೆ 9,85,000 ರೂಪಾಯಿ ಸಿಗುತ್ತೆ. ಅದಲ್ಲದೆ ಓಲ್ ಲೈಫು ರಿಸ್ಕ್ ಕವರೇಜು 5 ಲಕ್ಷ ಇರುತ್ತೆ. ಇದು ಡಿಪೆಂಡ್ಸ್ ಅಪಾನು ನಿಮ್ಮ ಸಮ್ ಅಶ್ಯೂರ್ಡು 10 ಲಕ್ಷನಾರು ಆಗ್ಬೋದು, 20 ಲಕ್ಷನಾರು ಆಗ್ಬೋದು. ಇದ್ರ ಮೇಲೆ ನಿಮಗೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಏನಾಗ್ತಿದೆ, ಟೋಟಲ್ ಪ್ರೀಮಿಯಮ್ ನಾವು ಎಷ್ಟು ಪೇ ಮಾಡ್ತಿದ್ದೀವಿ? 2,93,700 ರೂಪಾಯಿ ಪೇ ಮಾಡ್ತಿದ್ದೀವಿ. ಸೊ ಟೋಟಲ್ ರಿಟರ್ನ್ಸ್ ಎಷ್ಟಾಯಿತು? 19,85,000 ರೂಪಾಯಿ ನಿಮಗೆ ಟೋಟಲ್ ರಿಟರ್ನು ನಿಮಗೆ ಸಿಗುತ್ತೆ. ಇದು ಒಂದು ಗುಡ್ ಬೆನಿಫಿಟ್ ನಿಮಗೆ ಅಡಿಷನಲ್ ಆಕ್ಸಿಡೆಂಟಲ್ ಡಿಸೆಬಿಲಿಟಿ ಬೆನಿಫಿಟ್ನ ರೈಡ್ರಾಗಿ ನೀವು ಇನ್ಕ್ಲೂಡ್ ಮಾಡಿಕೊಂಡ್ರೆ ಇಷ್ಟೆಲ್ಲ ನಿಮಗೆ ಅನುಕೂಲ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದು ಈ ಜೀವನಾನಂದ್ ಪ್ಲ್ಯಾನಲ್ಲಿ ಎರಡು ಅಂದರೆ ಉತ್ತಮವಾದಂಥ, ಫಾರ್ ಎಕ್ಸಾಂಪಲ್ ಒಂದು ಆಕ್ಸಿಡೆಂಟಲ್ ಬೆನಿಫಿಟ್ ಇರ್ಬೋದು, ಕ್ರಿಟಿಕಲ್ ಇಲ್ನೆಸ್ ಬೆನಿಫಿಟ್ ಇರ್ಬೋದು. ಈ ಎರಡೂ ಸಹ ನಿಮ್ಮ ಜೀವನಾನಂದ್ ಪ್ಲ್ಯಾನಲ್ಲಿ ಸಿಗುತ್ತೆ. ಇದಾದ್ಮೇಲೆ ನೋಡ್ತಾ ಹೋದರೆ ನಿಮಗೆ ಕ್ರಿಟಿಕಲ್ ಇಲ್ನೆಸ್ ಅಂದರೆ ಕ್ಯಾನ್ಸರ್ ಇರ್ಬೋದು ಅಥವಾ ಬೇರೆ ಏನಾದರೂ ನರ್ವ್ ರಿಲೇಟೆಡ್ ಅಥವಾ ಏನೋ ಆದರೆ ಸಹ ಇದೆಲ್ಲ ನಿಮಗೆ ರಿಸ್ಕ್ ಕವರೇಜು ಸಹ ಸಿಗುತ್ತೆ. ಇದು ಡಾಕ್ಟ್ರು ನಿಮಗೆ ಡಿಕ್ಲೇರ್ ಮಾಡಬೇಕು, ಈ ವ್ಯಕ್ತಿ ಈ ಥರ ಇದ್ದಾರೆ ಅಂತ ಡಿಕ್ಲೇರ್ ಆದಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ರಿಸ್ಕ್ ಕವರೇಜ್ ಪ್ಲಸ್ ಸಮ್ ಅಶ್ಯೂರ್ಡು ಲಮ್ಸಮ್ ಅಮೌಂಟು ಸಹ ಸಿಗುತ್ತೆ. ನೀವು ಪಾಲಿಸಿನ ಯಾಕೆ ನೀವು ಯಂಗ್ ಏಜಲ್ಲಿ ಬೈ ಮಾಡಬೇಕು ಅಂತ ನೋಡ್ತಾ ಹೋದರೆ, ಫಾರ್ ಎಕ್ಸಾಂಪಲ್ಲು ಸೇಮು ಸಮ್ ಅಶ್ಯೂರ್ಡು 5 ಲಕ್ಷ ಅಂತ ತಗೊಳ್ತಿದ್ವಿ, ಪಾಲಿಸಿ ಟರ್ಮ್ 21 ಇಯರ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಏಜ್ ನೋಡಿ 18, 25, 30, 35 ಯಾವಾಗಾದರೂ ತಗೋಬೋದು. ಬಟ್ ಪ್ರೀಮಿಯಮ್ ಅಮೌಂಟ್ ನಿಮಗೆ ವೇರಿ ಆಗ್ತಾ ಹೋಗ್ತಾ ಇರುತ್ತೆ, ಬಟ್ ಟೋಟಲ್ ರಿಟರ್ನ್ಸ್ ಮಾತ್ರ ಸೇಮ್ ಇರುತ್ತೆ. 18 ವರ್ಷದಲ್ಲಿ ತಗೊಂಡ್ರೆ ನಿಮಗೆ ಎಷ್ಟು ಲಕ್ಷ ಪ್ರೀಮಿಯಮ್ ಕೊಡ್ತೀರಾ? 5,26,848 ರೂಪಾಯಿನ ಪೇ ಮಾಡ್ತೀರಾ. ಹಾಗೂ ಟೋಟಲ್ ರಿಟರ್ನ್ಸ್ ಬಂದು 15,64,500 ಸಿಗುತ್ತೆ. ಸೊ ಇದು ಒಂದು ಅಡ್ವಾಂಟೇಜು. ನೀವು ಅರ್ಲಿ ಏಜಲ್ಲಿ ಒಂದು LICನ ಬೈ ಮಾಡಿದ್ರೆ ಅಥವಾ ಈ ಜೀವನ ಪ್ಲ್ಯಾನ್ನ ನೀವು ಬೈ ಮಾಡಿದ್ರೆ ತುಂಬ ಅಡ್ವಾಂಟೇಜ್ ಇದೆ. ಅದನ್ನೇ ನೀವು 35 ವರ್ಷಕ್ಕೆ ಬೈ ಮಾಡಿದ್ರೆ 5,79,000 ಅಂದರೆ ನಿಯರ್ಲಿ 5,80,000 ಪೇ ಮಾಡ್ತೀರಾ. ಬಟ್ ನಿಮಗೆ ರಿಟರ್ನ್ಸ್ ಬಂದು ಸೇಮು 15,64,500 ರೂಪಾಯಿನೇ ಇರುತ್ತೆ. ಅದರಲ್ಲೇನು ಚೇಂಜ್ ಇರಲ್ಲ. ಸೊ ಅದಕ್ಕೆ ಯಾವಾಗಲೂ LIC ಅಥವಾ ಯಾವುದೇ ನೀವು ಇನ್ಶೂರೆನ್ಸ್ ಬೈ ಮಾಡಬೇಕು ಅಂದರೆ ಅರ್ಲಿ ಏಜಲ್ಲೇ ಬೈ ಮಾಡಿದ್ರೆ ತುಂಬ ಅಡ್ವಾಂಟೇಜ್ ಇರುತ್ತೆ ತಗೊಳ್ಳೋರಿಗೆ. ಇಷ್ಟ ಆಗಿದೆ ಅಂತ ಬಯಸ್ತಾ ಇದ್ದೀನಿ. ಇದೇ ರೀತಿಯಾದಂಥ ವಿಷಯದ ತಗೊಂಡು ಇನ್ನು ಮುಂದೆ ಇಂಥ ವಿಚಾರಗಳನ್ನ ನಿಮ್ಮ ಮುಂದೆ ತಿಳಿಸ್ತಾ ಇರ್ತೀನಿ. ದಯವಿಟ್ಟು ಈ ವಿಷಯ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮಗೆಲ್ಲರಿಗೂ ಗೊತ್ತಿರೋರಿಗೂ ಸಹ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.